ಇದೊಂಥರ ಬಂದ ಪುಟ್ಟ ಹೋದ ಪುಟ್ಟನ ರೀತಿ ಆಯಿತು. 21 ಗಂಟೆಗಳ ಕಾಲ ಮ್ಯಾರಥಾನ್ ಮೀಟಿಂಗ್ ಆದ್ರೂ ವಿಫಲವಾಗಿದೆ. ಅಮೆರಿಕ ನಿಬಂಧನೆಗೆ ಸುತಾರಾಮ್ ಒಪ್ಪದ ಇರಾನ್ ಸಭೆ ಬರ್ಖಾಸ್ತು ಮಾಡಿದೆ. ಅಮೆರಿಕ ಸಿಂಪಲ್ ಪ್ರಪೋಸಲ್ ಕೊಟ್ಟು ತೆರಳಿದೆ. ಪಾಕ್ ಕದನ ವಿರಾಮಕ್ಕೆ ಮನವಿ ಮಾಡಿದೆ. ಹಗ್ಗ ಹರಿದಿಲ್ಲ, ಕೋಲು ಮುರಿದಿಲ್ಲ. ಸಂಧಾನ ವಿಫಲಕ್ಕೆ 5 ಕಾರಣಗಳು ಸಿಕ್ಕಿವೆ. ಅಣ್ವಸ್ತ್ರ ಕಾರ್ಯಕ್ರಮ ಮಾತುಕತೆಗೆ ಅಡ್ಡಿಯಾಗಿದೆ. ಹಾರ್ಮುಜ್ನಲ್ಲಿ ಸುಂಕದ ಕಟ್ಟೆಗೆ ಅಮೆರಿಕ ರಿಜೆಕ್ಟ್ ಮಾಡಿದೆ. ಅತ್ತ ಇರಾನ್ ಸುತ್ತ ಅಮೆರಿಕ ಸೇನೆಯ ಜಮಾವಣೆ ಹೆಚ್ಚಿದೆ. ಇಸ್ರೇಲ್ ಬೆಂಕಿ ಚೆಂಡಿನಂತೆ ಲೆಬನಾನ್ನಲ್ಲಿ ಸದ್ಯ ಬೂದಿ ಎದ್ದುಬಿಟ್ಟಿದೆ. ಕಾಂಗ್ರೆಸ್ನಲ್ಲೀಗ ತ್ರಿಬಲ್ ಆರ್ಗಳ ಭವಿಷ್ಯ ತ್ರಿಶಂಕು ಸ್ಥಿತಿಯಲ್ಲಿ ನೇತಾಡ್ತಾ ಇದೆ. ಮುಸ್ಲಿಂ ಮತ ವಿಭಜಿಸೋಕೆ ಮುಸ್ಲಿಂ ನಾಯಕರಿಂದಾನೇ ಫಂಡಿಂಗ್ ಶಂಕೆ ವ್ಯಕ್ತವಾಗಿದೆ. ದಕ್ಷಿಣದಲ್ಲಿ ಸಿಗುವಂತಹ ಉತ್ತರದ ಮೇಲೆ ಜಮೀರ್ ಭವಿಷ್ಯವೂ ನಿಂತಿದೆ. ನಜೀರ್ ರಾಜೀನಾಮೆ ಬಗ್ಗೆ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೈ ಎಲೆಕ್ಷನ್ನೇ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಂತಹ ಮಂತ್ರಿಗಿರಿ ಕನಸುಗಾರರು ದಿಢೀರ್ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ರೇಷಫಲ್ ಒಂದೇ ನಮ್ಮ ಅಜೆಂಡಾ ಅಂತ ಸಾರಿದ್ದಾರೆ. 2.5 ವರ್ಷ ಆದ್ಮೇಲೆ ಪುನರ್ರಚನೆ ಪೆಂಡಿಂಗ್ ಇದೆ ಅಂತ ಸಿದ್ದು ಬೆಂಬಲಕ್ಕೆ ನಿಂತು ಪಟ್ಟದ ಕನಸುಗಾರರಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಗಾನ ಶಾರದೆಯ ಸಹೋದರಿ, ಸ್ವರಲೋಕದ ಶಿಖರ, ಸರಸ್ವತಿಯ ವರಪುತ್ರಿ, ಪದ್ಮ ವಿಭೂಷಣಿ ಆಶಾ ಭೋಸ್ಲೆಯವರ ಯುಗಾಂತ್ಯವಾಗಿದೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 20 ಭಾಷೆಗಳಲ್ಲಿ 12,000 ಹಾಡಿಗೆ ದನಿಯಾಗಿದ್ದಂತಹ ಗಾನ ಕೋಗಿಲೆಯ ಅಗಲಿಕೆಗೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.